ಬುಧವಾರ ಹುಟ್ಟಿದವರ ಭವಿಷ್ಯ. ಇವರ ಜೀವನದ ರಹಸ್ಯಗಳು ಕೇಳಿದರೆ ಆಶ್ಚರ್ಯವಾಗುತ್ತದೆ. ನಮಸ್ಕಾರ ಸ್ನೇಹಿತರೆ, ಶಿವಲೋಕ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ನೀವು ಬುಧವಾರ ಹುಟ್ಟಿದ್ದೀರಾ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಬುಧವಾರ ಜನಿಸಿದ್ದಾರಾ? ಹಾಗಿದ್ರೆ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಯಾಕೆಂದರೆ ಬುಧವಾರ ಜನಿಸಿದವರಲ್ಲಿ ಕೆಲವು ವಿಶೇಷ ಗುಣಗಳು ಇರುತ್ತವೆ. ಇವರು ತುಂಬ ಬುದ್ಧಿವಂತರು, ಮಾತಿನ ಚಾತುರ್ಯ ಹೊಂದಿರುತ್ತಾರೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ. ಆದರೆ ಇವರ ಜೀವನದಲ್ಲಿ ಕೆಲವು ಸವಾಲುಗಳೂ ಇರುತ್ತವೆ. ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬುಧವಾರ ಜನಿಸಿದವರ ಸ್ವಭಾವ ಹೇಗಿರುತ್ತದೆ ತಿಳಿದುಕೊಳ್ಳೋಣ ಬನ್ನಿ. ಇವರ ಅದೃಷ್ಟ ಯಾವ ವಯಸ್ಸಿನಲ್ಲಿ ತೆರೆದುಕೊಳ್ಳುತ್ತದೆ ನಿಮಗೇನಾದರೂ ಗೊತ್ತಿದೆಯಾ? ಯಾವ ದೇವರ ಆರಾಧನೆ ಮಾಡಿದರೆ ಹೆಚ್ಚು ಫಲ? ಮತ್ತು ಯಾವ ಬಣ್ಣ, ಸಂಖ್ಯೆ, ದಿನ ಇವರಿಗೆ ಶುಭ? ಹಣ, ಉದ್ಯೋಗ, ವಿವಾಹ, ಆರೋಗ್ಯ ಮತ್ತು ಜೀವನದ ಬಗ್ಗೆ ವಿಶೇಷ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮೊದಲನೇದಾಗಿ ಬುಧವಾರದ ಮಹತ್ವ. ಬುಧವಾರವು ಬುಧಗ್ರಹದ ದಿನವೆಂದು ಪರಿಗಣಿಸಲಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬುಧನು ಬುದ್ಧಿವಂತಿಕೆ, ಮಾತಿನ ಕಲೆ, ವ್ಯಾಪಾರ, ಶಿಕ್ಷಣ, ಲೆಕ್ಕಾಚಾರ ಮತ್ತು ಸಂವಹನದ ಸಂಕೇತ ಎಂದು ಹೇಳಲಾಗುತ್ತದೆ. ಈ ದಿನ ಜನಿಸಿದವರು ಸಾಮಾನ್ಯವಾಗಿ ಚುರುಕು ಮನಸ್ಸುಳ್ಳವರು. ಹೊಸ ವಿಷಯಗಳನ್ನು ಬೇಗ ಕಲಿಯುವ ಗುಣ ಇವರಲ್ಲಿರುತ್ತದೆ. ಭಾಗ 2. ಸ್ವಭಾವ. ಬುದ್ಧಿವಂತರು. ಬುಧವಾರ ಹುಟ್ಟಿದವರು ಸಿಹಿಯಾದ ಮಾತುಗಳನ್ನಾಡುವವರು, ಸ್ನೇಹವನ್ನು ಗೌರವಿಸುವವರು, ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುವವರು, ಹೊಸ ಆಲೋಚನೆಗಳನ್ನು ಇಷ್ಟಪಡುವವರು. ಕೆಲವೊಮ್ಮೆ ಹೆಚ್ಚು ಯೋಚಿಸಿ ಚಿಂತೆ ಮಾಡುವ ಸ್ವಭಾವ. ಅವರ ಮಾತಿನಿಂದಲೇ ಹಲವರ ಮನ ಗೆಲ್ಲುವ ಸಾಮರ್ಥ್ಯ ಇರುತ್ತದೆ. ಭಾಗ 3. ಶಿಕ್ಷಣ ಮತ್ತು ಉದ್ಯೋಗ. ಬುಧವಾರ ಜನಿಸಿದವರು ಶಿಕ್ಷಣದಲ್ಲಿ ಉತ್ತಮ ಸಾಧನೆ ಮಾಡುವ ಸಾಧ್ಯತೆ ಹೆಚ್ಚಿರುತ್ತದೆ. ವಿದ್ಯಾಭ್ಯಾಸದಲ್ಲಿ ಮುಂದಿರುತ್ತಾರೆ. ಇವರಿಗೆ ಈ ಕ್ಷೇತ್ರಗಳು ಅನುಕೂಲಕರವಾಗಿರಬಹುದು. ಶಿಕ್ಷಕ ಅಂದರೆ ವೃತ್ತಿ, ಬ್ಯಾಂಕಿಂಗಲ್ಲೂ ಕೆಲಸ ಮಾಡುವ ಅವಶ್ಯಕತೆ ಇರುತ್ತದೆ. ಕಂಪ್ಯೂಟರ್ ಮತ್ತು IT, ವ್ಯಾಪಾರ, ಬರವಣಿಗೆ, ಮಾಧ್ಯಮ, ಮಾರ್ಕೆಟಿಂಗ್, ಲೆಕ್ಕಪತ್ರ. ಭಾಗ 4. ಹಣಕಾಸು. ಆರ್ಥಿಕ ಅಭಿವೃದ್ಧಿ ಚೆನ್ನಾಗಿರುತ್ತದೆ. ಇವರು ಹಣ ಸಂಪಾದಿಸುವ ಸಾಮರ್ಥ್ಯ ಹೊಂದಿರುತ್ತಾರೆ. ಆದರೆ ಕೆಲವೊಮ್ಮೆ ಅನಗತ್ಯ ಖರ್ಚು ಮಾಡುವ ಅಭ್ಯಾಸದಿಂದ ಉಳಿತಾಯ ಕಡಿಮೆಯಾಗಬಹುದು. ಸರಿಯಾದ ಯೋಜನೆಯೊಂದಿಗೆ ನಡೆದರೆ ಆರ್ಥಿಕ ಸ್ಥಿರತೆ ಪಡೆಯಬಹುದು. ಭಾಗ 5. ಪ್ರೀತಿ ಮತ್ತು ವೈವಾಹಿಕ ಜೀವನ. ಇವರು ಸಂಬಂಧಗಳಲ್ಲಿ ನಿಷ್ಠೆಯನ್ನು ಬಯಸುತ್ತಾರೆ. ಮನದ ಮಾತುಗಳನ್ನು ಕೆಲವೊಮ್ಮೆ ಹೇಳದೇ ಇಡುವುದರಿಂದ ತಪ್ಪು ಅರ್ಥೈಸುವಿಕೆ ಉಂಟಾಗಬಹುದು. ಸ್ಪಷ್ಟ ಸಂವಹನ ಮತ್ತು ಉತ್ತಮ ಸಂಬಂಧಕ್ಕೆ ಸಹಾಯಕ. ಭಾಗ 6. ಆರೋಗ್ಯ. ಸಾಮಾನ್ಯವಾಗಿ ಆರೋಗ್ಯ ಉತ್ತಮವಾಗಿರಬಹುದು. ಆದರೆ ಒತ್ತಡ, ನಿದ್ರೆಯ ಕೊರತೆ ಮತ್ತು ಅಸಮರ್ಪಕ ಜೀವನ ಶೈಲಿಯಿಂದ ಸಮಸ್ಯೆಗಳು ಬರಬಹುದು. ಯೋಗ, ಧ್ಯಾನ ಮತ್ತು ನಿಯಮಿತ ವ್ಯಾಯಾಮ ಸಹಾಯಕ. ಭಾಗ 7. ಅದೃಷ್ಟ ಮತ್ತು ಪರಿಹಾರಗಳು. ಶುಭ ಬಣ್ಣ ಹಸಿರು. ಶುಭ ಸಂಖ್ಯೆ 5. ಶುಭ ದಿನ ಬುಧವಾರ. ಆರಾಧನೆ. ಯಾವ ದೇವರನ್ನು ಆರಾಧನೆ ಮಾಡಬೇಕು? ಶ್ರೀ ಗಣೇಶ, ಶ್ರೀ ವಿಷ್ಣು. ಬುಧಗ್ರಹಕ್ಕೆ ಸಂಬಂಧಿಸಿದ ಪ್ರಾರ್ಥನೆ.
ದಾನ, ಸತ್ಕಾರ್ಯ ಮತ್ತು ಸತ್ಯನಿಷ್ಠೆ ಜೀವನದಲ್ಲಿ ಶುಭ ಫಲ ನೀಡುತ್ತದೆ ಎಂದು ನಂಬಲಾಗುತ್ತದೆ. ಸ್ನೇಹಿತರೆ, ಇವು ಜ್ಯೋತಿಷ್ಯ ಮತ್ತು ಸಾಂಪ್ರದಾಯಿಕ ನಂಬಿಕೆಗಳ ಆಧಾರದ ಮೇಲೆ ಹೇಳಲಾಗುವ ಸಾಮಾನ್ಯ ಮಾಹಿತಿಗಳು. ಪ್ರತಿಯೊಬ್ಬರ ಜೀವನವು ಅವರ ವೈಯಕ್ತಿಕ ಪರಿಸ್ಥಿತಿಗಳು, ಪರಿಶ್ರಮ ಮತ್ತು ನಿರ್ಧಾರಗಳಿಂದಲೂ ರೂಪುಗೊಳ್ಳುತ್ತದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಶಿವಲೋಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ಹೊಸ ಆಧ್ಯಾತ್ಮಿಕ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಈ ವಿಡಿಯೋ ಇಷ್ಟವಾದರೆ ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ತುಂಬು ಹೃದಯದ ಧನ್ಯವಾದಗಳು.